ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 3:50 ಆಗಿದೆ. ಇವತ್ತು ಮಾಮೂಲಿಯಾಗಿ ಪ್ರತಿದಿನ ಹೆಂಗೆ ಬೇಗ ಎದ್ದೇಳ್ತೀನೋ ಅದೇ ಥರ ಎದ್ದಿದ್ದೀನಿ. ಇನ್ನು ಸ್ನಾನಕ್ಕೆ ಗೀಝರ್ ಆನ್ ಮಾಡಬೇಕಿತ್ತು, ಅದನ್ನು ಕೂಡ ಆನ್ ಮಾಡಿದೆ. ಸಾಮಾನ್ಯವಾಗಿ ನಾನು ಗೀಝರ್ ಆನ್ ಮಾಡಿದ್ರೆ ಬಾತ್ರೂಮ್ದು ವಿಂಡೋಸು ಮತ್ತು ಡೋರೆಲ್ಲ ಓಪನ್ ಮಾಡಿಬಿಡ್ತೀನಿ. ಕರೆಂಟ್ ಗೀಝರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಭಯ. ಹಾಗಾಗಿ ಇನ್ನು ನೀರು ಬಿಸಿ ಆಗಲಿಕ್ಕೆ ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ನಾನು ಫ್ರೆಶ್ನಪ್ ಆಗಿ ಇವಾಗ ಬಿಸಿನೀರು ಕಾಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಇದು ಮಾಮೂಲಿಯಾಗಿ ನಿಮ್ಗೆ ಗೊತ್ತಿರೋ ಹಂಗೆ ನನ್ನ ಬೆಳಗಿನ ರುಟೀನ್ದು. ರಾತ್ರಿನೇ ಕೆಟಲ್ಗೆ ನೀರನ್ನ ತುಂಬಿಸಿಟ್ಬಿಡ್ತೀನಿ ಒಂದೊಂದು ಸಲ. ಇಲ್ಲಾಂದರೆ ಈ ಥರ ಇವಾಗ ತುಂಬಿಸ್ಬಿಟ್ಟು ನೀರನ್ನ ಬಿಸಿ ಮಾಡ್ಕೊತೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಈಗ ನೀವು ನೋಡ್ಬೋದು ಅದು ಎಷ್ಟು ಗಟ್ಟಿಯಾಗಿದೆ ಅಂತ. ಪ್ರತಿದಿನ ಕೂಡ ಇದಕ್ಕೆ ನನಗೆ ಒಂದು 3-4 ನಿಮಿಷ ಟೈಮ್ ವೇಸ್ಟ್ ಆಗ್ತಾಯಿದೆ ಇತ್ತೀಚೆಗೆ. ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ಆ ಬಾಟಲ್ನ ಅದರೊಳಗಡೆ ಇಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ತೆಳ್ಳಗಾದ್ಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಕಾಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ, ಅಷ್ಟರಲ್ಲಿ ತೊಳೆದಿಟ್ಟಿರೋ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಬಿಡೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ರಾತ್ರಿನೇ ನಾನು ಯಾವಾಗಲೂ ಪಾತ್ರೆನೆಲ್ಲ ತೊಳೆದಿಟ್ಬಿಡೋದು. ಬೆಳಗ್ಗೆ ಅಷ್ಟರಲ್ಲಿ ಅವು ಕೂಡ ಡ್ರೈ ಆಗಿರುತ್ತೆ, ಒರೆಸೋ ಕೆಲಸ ತಪ್ಪುತ್ತೆ. ಹಾಗೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಬೆಳಗ್ಗೆನೇ ಪಾತ್ರೆ ತೊಳೆದು ಜೋಡಿಸಿದ್ರೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಒರೆಸಿಡ್ಬೇಕಾಗತ್ತಲ್ಲ, ಸಮಯ ವೇಸ್ಟ್ ಆಗುತ್ತೆ. ಹಾಗೆ ನನಗಷ್ಟು ಇಷ್ಟನೂ ಆಗೋಲ್ಲ. ಎಂಜಿಲ್ ದಾಟನೆಲ್ಲ ರಾತ್ರಿ ಹೊತ್ತು ಹಂಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ತೊಳೆಯೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಒಂಥರ ಏನೋ ಒಂಥರ ಬೆಳಗ್ಗೆನೇ ಚೆನ್ನಾಗಿ ಶುರುವಾಗಲ್ಲ. ಅವತ್ತಿನ ದಿನ ಪಾತ್ರೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ಬಿಟ್ರೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಹಾಗಾಗಿ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಮಲ್ಕೊಳ್ಳೋ ಅಂಥದ್ದು. ಇನ್ನು ಕಿಚನ್ನು ಕೂಡ ಹಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಕ್ಲೀನ್ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಕೊಳ್ತೀನಿ ಯಾವಾಗ್ಲೂ. ನೀರು ಕಾಯ್ದು ಎಣ್ಣೆ ಸ್ವಲ್ಪ ತೆಳ್ಳಗಾಗುವಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇನ್ನು ಮಾಮೂಲಿಯಾಗಿ ಆಯಿಲ್ ಪುಲ್ಲಿಂಗ್ ಮಾಡಿ ಬಿಸಿನೀರು ಕುಡಿದು ಇವಾಗ ನೆಲ ಒರೆಸೋಣ ಅಂತೇಳಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಇವತ್ತು ಯೋಗನ ಸ್ಕಿಪ್ ಮಾಡಿದ್ದೀನಿ. ಭಾನುವಾರ ಅಂದರೆ ನಾನು ಯೋಗ ಮಾಡಲ್ಲ, ಮುಂಚೆಯಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇತ್ತೀಚೆಗೆ ವಾಕಿಂಗ್ ಹೋಗಬೇಕು ಅಂತೇಳಿ ರೂಢಿ ಮಾಡಿಕೊಂಡು ವಾಕಿಂಗ್ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ವಾಕಿಂಗು ಕೂಡ ಹೋಗ್ತಾ ಇಲ್ಲ, ಪೂಜೆ ಮಾಡಬೇಕಿತ್ತು. ಹಾಗಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಾತ್ರಿಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಹೂವನ್ನೆಲ್ಲ ತೆಗೆದು ಪೂಜೆಗೆ ಏನು ರೆಡಿ ಮಾಡಬೇಕು ಎಲ್ಲನೂ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಕಳಸ ಎಲ್ಲ ತೆಗಿಯೋಂಗಿರಲಿಲ್ಲ, ಮಾಮೂಲಿಯಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನಿವಾಗ ಸ್ನಾನ ಮುಗಿದ್ಮೇಲೆ ಪೂಜೆ ಮಾಡೋದು ಅಷ್ಟೇ. ನೆನ್ನೆನೂ ನಾನು ನೆಲ ಎಲ್ಲ ಒರೆಸಿದ್ದೆ, ಹಾಗಾಗಿ ಈ ಮಾಪಲ್ಲಿ ಇವತ್ತು ಒರೆಸ್ತಾ ಇದ್ದೀನಿ. ನನಗೆ ಇದರಲ್ಲಿ ಒರೆಸ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಆದ್ರೂ ಇವತ್ತು ಟೈಮ್ ಸಾಲಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಕ್ಲೀನ್ ಮಾಡ್ತಾ ಇರುವಂಥದ್ದು. ಇದೇನು ಅಂದರೆ ನನಗೆ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಆಯಿತು ಅನ್ನೋ ಥರ ಫೀಲೇ ಆಗೋಲ್ಲ. ಈ ಥರ ಟೈಮ್ ಇಲ್ದಿರೋ ಸಮಯದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ನೆಲ ಎಲ್ಲ ಒರೆಸಿದ್ದಾದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸ್ನಾನ ಮುಗಿಸಿದ್ದಾದಮೇಲೆ ಇತ್ತೀಚೆಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಅನಿಸ್ಬಿಡುತ್ತೆ. ಮುಖನೂ ಅಷ್ಟೇ, ಮುಖ ಎಲ್ಲ ಡ್ರೈ ಆಗಿ ಉರಿತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಮೊದಲು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಇನ್ನಿವಾಗ ಸ್ನಾನ ಮುಗಿಸಿದ್ದಾದಮೇಲೆ ಪೂಜೆ ಮಾಡಲಿಲ್ಲ, ಸ್ವಲ್ಪ ಸ್ವೀಟ್ನ ರೆಡಿ ಮಾಡಬೇಕಿತ್ತು. ಹಾಗಾಗಿ ನೇರವಾಗಿ ಅಡುಗೆ ಮನೆಗೆ ಬಂದೆ. ಏನು ವಿಶೇಷ ಅಂದರೆ ನನ್ನ ತಮ್ಮ ಶಬರಿಮಲೆಗೆ ಹೋಗ್ತಾ ಇದ್ದ, ಹಾಗಾಗಿ ಏನಾದರೂ ಸ್ವೀಟ್ನ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಕೂಡ ಹೋಗ್ತಾನೆ, ಇದು 5ನೇ ವರ್ಷ. ಈಗಾಗಲೇ ಮಾಲೆ ತೆಗೆದಿರೋದ್ರಿಂದ ಹೋಗ್ತಾನೆ ಬರ್ತಾನೆ ಅಂತಲೇ ಮಾತಾಡ್ತಾ ಇದ್ದೀನಿ. ಪ್ರತಿ ವರ್ಷ ಹಿಂಗೆ ಹೋದಾಗ ಏನಾದ್ರೂ ಮಾಡಿ ಕೊಟ್ಟು ಕಳಿಸ್ತೀನಿ. ಅವನಿಗೂ ಇಷ್ಟ, ಏನಾದರೂ ಮಾಡ್ಕೊಂಡು ಬರೋಕ್ಕ ಅಂತ ಹೇಳ್ತಿರ್ತಾನೆ. ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತಾಯಿದ್ದೆ. ರವೆ ಉಂಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಹೋದ ಸಲ ರವೆ ಉಂಡೆ ಮಾಡಿದ್ದೆ, ಈ ಸಲ ಅದನ್ನೇ ಮಾಡೋದು ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ರವಾ ಬಾದಾಮ್ ಬರ್ಫಿನ ಮಾಡ್ತಾಯಿದ್ದೀನಿ. ನನಗೆ ಹೆಂಗೆ ಅಂದರೆ ಈ ಥರ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕಿದಾಗ ಸ್ನಾನ ಮುಗಿಸಿದ ತಕ್ಷಣ ಅವ್ರಿಗೇನು ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಟ್ಬಿಡ್ಬೇಕು. ಅದಾದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ. ಮನೆಯೆಲ್ಲ ಸ್ವಚ್ಛ ಮಾಡಿನೇ ನಾನು ಈ ಥರ ಸ್ವೀಟ್ನೆಲ್ಲ ರೆಡಿ ಮಾಡೋದು, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಬರ್ಫಿ ಮಾಡ್ಕೊಳ್ಳಿಕ್ಕೆ ನಾನು ಮೊದಲು ಒಂದು ಪಾತ್ರೆಗೆ
1 ಕಪ್ ಆಗುವಷ್ಟು ಬಾದಾಮಿನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈ ತಣ್ಣಗಾಗೋಷ್ಟರಲ್ಲಿ ಅದೇ ಕಡಾಯಿಗೆ ನಾನು 1 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 1 ಕಪ್ ಬಾದಾಮಿ ತೊಗೊಂಡ್ರೆ 1 ಕಪ್ಪು ತುಪ್ಪನ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗೇ ಇರುತ್ತೆ. ಇನ್ನು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು 3 ಕಪ್ಪಷ್ಟು ರವೆನ ತೊಗೊಳ್ತಾ ಇದ್ದೀನಿ. ಇವಾಗ 1 ಕಪ್ ಬಾದಾಮಿ ತೊಗೊಂಡಿದ್ರೆ 3 ಕಪ್ಪಷ್ಟು ರವೆನ ತೊಗೊಳ್ಬೇಕು. ಅಂದರೆ ಇದು ಅರ್ಧ kg ರವೆನ ತೊಗೊಂಡಿದ್ದೀನಿ. ಈ ತುಪ್ಪಕ್ಕೆ ರವೆ ಹಾಕ್ಬಿಟ್ಟು ರವೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೂ ಕೂಡ ಒಂದು 20 ನಿಮಿಷ ಹುರಿಬೇಕು ನಾವು. ಸಮಯ ತೊಗೊಳುತ್ತೆ ಸ್ವಲ್ಪ. ಇದು ಹೈ ಫ್ಲೇಮ್ ಮಾಡಿದ್ರೆ ಸಿದೋಗ್ಬಿಡುತ್ತೆ. ಹಾಗಾಗಿ ನಾನು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಅದು ನನಗೆ ಹುರ್ಕೊಂಡು ಮಿಕ್ಕಿದ ಕೆಲಸನೂ ಮಾಡ್ಕೊಂಬಿಡೋಣ ಅಂಥೇಳಿ ಈ ಕಡೆ ಹಾಲನ್ನ ಕಾಯಕ್ಕಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೇಸರಿ ದಳನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಕೇಸರಿ ಹಾಕಿದ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಿದ್ದೀನಿ. ಇನ್ನು ಹಾಲು ಕುದಿಯೋ ಅಷ್ಟರಲ್ಲಿ ಈ ಕಡೆ ರವೆನೂ ಕೂಡ ಬಿಸಿ ಆಗೋ ಅಷ್ಟರಲ್ಲಿ ಬಾದಾಮಿನೂ ಕೂಡ ಪೌಡರ್ ಮಾಡ್ಕೊಂಬಿಡೋಣ ಅಂತ ಬಾದಾಮಿ ಕೂಡ ಪೌಡರ್ ಮಾಡ್ಕೊತಿದ್ದೀನಿ. ತೀರಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ಬಾದಾಮಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಈ ಥರ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದು ಕೂಡ ಆಯಿತು. ಇದನ್ನ ಎತ್ತಿಟ್ಬಿಟ್ಟು ಈ ಕಡೆ ರವೆನ ನೋಡಿದ್ರೆ ರವೆ ಕೂಡ ಚೆನ್ನಾಗಿ ಹುರಿದಿದೆ, ಅಂದರೆ ನೀಟಾಗಿ ಹುರಿದಿದ್ದೀನಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಈ ಸಮಯದಲ್ಲಿ ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರ್ತೀನಲ್ವ ಹಾಲು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 3 ಕಪ್ ಆಗುವಷ್ಟು ರವೆ ಹಾಕಿರೋದ್ರಿಂದ 1.5 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 1 ಕಪ್ನ ಮೆಜರ್ಮೆಂಟ್ ತೊಗೊಂಡು ಮಾಡಿದ್ರೆ ಆರಾಮಾಗಿ ಗೊತ್ತಾಗೋಗ್ಬಿಡುತ್ತೆ. ನಾನಿವಾಗ ದೊಡ್ಡ ಬೌಲ್ನ ತೊಗೊಂಡಿದ್ದೆ ನೋಡಿ, ಆ ಬೌಲಲ್ಲಿ 1 ಬೌಲ್ ರವೆ ತೊಗೊಂಡಿದ್ದೆ. ಹಾಗಾಗಿ ಅದೇ ಬೌಲಲ್ಲಿ 1.5 ಕಪ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ಹಾಕ್ತಾ ಕೈ ಬಿಡ್ದೇ ಹಂಗೆ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಗಂಟಾಗಲ್ಲ, ಹಾಗೆ ಸೀದ್ ಕೂಡ ಹೋಗಲ್ಲ. ನಾವು ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು, ಹೈ ಫ್ಲೇಮ್ಗೆ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಈ ರೆಸಿಪಿ ಪೂರ್ತಿ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದು ಸ್ವಲ್ಪ ಹಿಂಗೆ ಗಟ್ಟಿ ಆಗ್ತಿರೋ ಸಮಯದಲ್ಲಿ ಇದಕ್ಕೆ ನಾನು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ದು ಅಲ್ವಾ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರವೆ ಮತ್ತು ಇದು ಎರಡು ಕೂಡ ನೀಟಾಗಿ ಹೊಂದ್ಕೊಳ್ಬೇಕು, ಸಪ್ರೇಟ್ ಇರಬಾರ್ದು, ಎಲ್ಲ ಮಿಕ್ಸ್ ಆಗಿಬಿಡ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರವೆನ ಯಾವುದ್ರಲ್ಲಿ ತೊಗೊಂಡಿರ್ತೀವಿ ನೋಡಿ, ಅದರಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡ್ರೆ ಸ್ವೀಟು ಸರಿ ಹೋಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋಂಗಿದ್ರೆ 1 ಕಪ್ನೇ ಹಾಕ್ಕೊಳ್ಬೋದು. ನಮಗೇನಾದರೂ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡ್ತೀನಿ, ಬಟ್ ಅವರೆಲ್ಲ ಯಾವಾಗಲೂ ತಿನ್ನೋದ್ರಿಂದ ಇವತ್ತು ಸಕ್ಕರೆನ ಬಳಸೇ ಮಾಡ್ತಾ ಇರೋದು. ಕಲ್ ಸಕ್ಕರೆ ಬೆಲ್ಲ ಎಲ್ಲ ಹಾಕಿ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಂತ ಜೊತೆ ಸುಮಾರು ಜನ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಇಷ್ಟ ಆಗಬೇಕಲ್ವಾ, ಹಾಗಾಗಿ. ಇನ್ನು ಇವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಅಲ್ಲಿವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಈ ಬರ್ಫಿನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅಂದರೆ ಮಿಶ್ರಣನ, ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಈಕ್ವಲ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನೀಟಾಗಿ ಶೇಪ್ ಬರಬೇಕು ಅಂದರೆ ಎಲ್ಲ ನೀಟಾಗಿ ಈಕ್ವಲ್ನ ಮಾಡಿಕೊಂಡು 1 ಕಪ್ ಸಹಾಯದಿಂದ ನಾನು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ ಅಲ್ವಾ, ಹಾಗಾಗಿ ಇವಾಗ ಇದ್ರ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿನ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನಾವು ಪಿಸ್ತಾ ಕೂಡ ಹಾಕ್ಬೋದು. ನಮ್ಮನೆ ಪಿಸ್ತಾ ಖಾಲಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಬರೀ ಬಾದಾಮಿನ ಹಾಕ್ತಾಯಿದ್ದೀನಿ. ನಾವೆಷ್ಟು ಬಾದಾಮಿ ಮೇಲ್ಗಡೆ ಹಾಕ್ತೀವಿ ಅಷ್ಟು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಒಂದು ಅರ್ಧ ಗಂಟೆ ಇವಾಗ ಎತ್ತಿಡಬೇಕಾಗತ್ತೆ. ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದರೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ನಾನು ಅರ್ಧ kg ರವೆಲ್ ಮಾಡಿರೋದ್ರಿಂದ ಒಂದು 2 ತಟ್ಟೆಯಷ್ಟು ಆಗಿತ್ತು. ನಾನು ಎರಡನ್ನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಬಾಗಿಲನ್ನೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಇದ್ನಲ್ವ, ಹಾಗಾಗಿ 4 ಗಂಟೆಗೆ ಏನು ಹೊರಗಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗಲಿಲ್ಲ. ಫಸ್ಟು ನೈವೇದ್ಯ ಮಾಡ್ಕೊಂಬಿಡೋಣ ಅಂಥೇಳಿ ಸ್ನಾನ ಮಾಡಿ ಸ್ವೀಟ್ನ ರೆಡಿ ಮಾಡಿಬಿಟ್ಟಿದ್ದು, ಟೈಮ್ ಆಗೋಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಇನ್ನಿವಾಗ ಬಾಗಿಲನ್ನೆಲ್ಲ ತೊಳೆದು ಇವತ್ತು ಯಾಕೋ ಈ ರಂಗೋಲಿ ಬಿಡಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇದೇ ರಂಗೋಲಿ ಬಿಡಿಸ್ತಿದ್ದೀನಿ. ಟೈಮ್ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಹೆಂಗೆಂಗೋ ಬಿಡಿಸಿದ್ದೀನಿ. ಇನ್ನು ಪೂಜೆನೂ ಕೂಡ ಮುಗೀತು. ಪೂಜೆ ಎಲ್ಲ ಮುಗಿಸಿ ವಿಂಡೋಸ್ನೆಲ್ಲ ಓಪನ್ ಮಾಡಿಬಿಟ್ಟು ಇವಾಗ ನನಗೆ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಚಳಿಗಾಲದಲ್ಲಿ ತುಂಬಾ ಕಷ್ಟಕರವಾದ ವಿಷಯ ಏನಂದರೆ
ಬೆಳಗ್ಗೆ ಹೊತ್ತು ಪಾತ್ರೆ ತೊಳೆಯೋದು, ಅದು ಈ 6 ಗಂಟೆ 6:30 ಸಮಯದಲ್ಲಿ ಪಾತ್ರೆ ತೊಳೆಯೋದಿದೆಯಲ್ಲ, ಯಪ್ಪ ದೇವ್ರೆ ಅನ್ಸ್ಬಿಡುತ್ತೆ. ನಾನು ಈ ಬರ್ಫಿ ಮಾಡಿದ್ನಲ್ವಾ, ಅದ್ರದ್ದು ಪಾತ್ರೆ ಆಗಿತ್ತು ಸ್ವಲ್ಪ, ಎಲ್ಲಾನು ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಆದ ತಕ್ಷಣ ಬಂದು ಪಾತ್ರೆ ತೊಳಿಲಿಕ್ಕೆ ನೋಡಿದ್ರೆ ಒಳ್ಳೆ ನೀರು ಫ್ರಿಜ್ಜಿಂದ ತೆಗೆದು ಇಟ್ಟಿರೋ ಥರ ಇದೆ, ಅಷ್ಟು ತಣ್ಣಗಿದೆ. ನಂಗೆ ಫುಲ್ಲು ಕೈಯೆಲ್ಲ ಒಂಥರ ನಡುಗೋ ಥರ ಶುರುವಾಗ್ಬಿಡ್ತು, ಅಷ್ಟು ಕೋಲ್ಡ್ ಇದೆ ನೀರು. ಇವಾಗ ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ನೆಲ್ಲಿಕಾಯಿ ಬಿಕ್ಕೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನೇ ಮಾಡ್ಕೊಳ್ಳೋಣ ಅಂತ. ಇನ್ನು ಮನೇಲಿ 2 ಎಳ್ಳೀರು ಹಂಗೆ ಇದೆ, ಮಧ್ಯಾಹ್ನ ಕುಡಿದ್ರಾಯ್ತು, ಇದನ್ನ ಇವಾಗ ಮಾಡ್ಕೊಂಡ್ಬಿಡೋಣ ಅಂತ ಜ್ಯೂಸ್ನೇ ಮಾಡ್ಕೊಳ್ತಾ ಇದ್ದೀನಿ. ಚಳಿ ವಾಯ್ಸು ಕೂಡ ಸರಿಯಾಗಿ ಬರ್ತಿಲ್ಲ ನೋಡಿ, ಒಂಥರ ನಡ್ಗೋ ಥರ ಅನ್ನಿಸ್ತಾ ಇದೆ. ಕೆಲಸ ಮಾಡ್ತಿದ್ರೆ ಏನು ಚಳಿ ಅನ್ಸಲ್ಲ, ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಇಲ್ಲಾಂದರೆ ಫುಲ್ಲು ವಿಂಡೋಸ್ ಎಲ್ಲ ಓಪನ್ ಮಾಡ್ತೀವಲ್ಲ ಆ ಸಮಯದಲ್ಲಿ ಅವಾಗೆಲ್ಲ ಫುಲ್ಲು ಚಳಿ ಆಗುತ್ತೆ. ಜ್ಯೂಸ್ಗೆ ಮಾಮೂಲಿಯಾಗಿ ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಅಷ್ಟೇ. ಎಷ್ಟೊಂದು ಸಲ ಇದನ್ನು ತೋರಿಸಿದ್ದೀನಲ್ವಾ, ಹಾಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಇವಾಗ ಜ್ಯೂಸ್ನ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನೆಲ್ಲಿಕಾಯಿ ಜ್ಯೂಸ್ನು ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕೆಲವೊಬ್ಬರಿಗೆ ಇದು ಇಷ್ಟ ಆಗಲ್ಲ, ಆದರೆ ನಮಗೆ ತುಂಬ ಇಷ್ಟ, ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 6:30 ಆಗೋಗ್ಬಿಟ್ಟಿತ್ತು. ತುಂಬ ಚಳಿ ಅಲ್ವಾ, ಹಾಗಾಗಿ ಇವತ್ತು ನಾನು ಹೊರಗಡೆ ಕೂತ್ಕೊಳ್ಳಿಲ್ಲ, ಒಳಗಡೆ ಕೂತ್ಕೊಂಡು ಕುಡಿದೆ. ಇನ್ನು ಈ ಕಡೆ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ, ನೀವು ನೋಡ್ಬೋದು. ಅರ್ಧ ಗಂಟೆ ನಾವು ಎತ್ತಿಟ್ಬಿಟ್ರೆ ಅದು ಆರಾಮಾಗಿ ಗಟ್ಟಿಯಾಗುತ್ತೆ. ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ನಾರ್ಮಲಾಗಿ ಈಚೆ ಕಡೆ ಇಟ್ಟರು ಕೂಡ ನಡೆಯುತ್ತೆ. ಇನ್ನು ಇವಾಗ ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಕಟ್ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ. ಕಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ನಾವು ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ಸೈಡಲ್ಲಿ ಚಾಕು ಸಹಾಯದಿಂದ ಈ ಥರ ಎತ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ನೀಟಾಗಿ ಬರಲ್ಲ. ಅದಾದಮೇಲೆ ನಾನು ಮಗ್ಚ ಕೈಯಲ್ಲಿ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಬರ್ಫಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬಾ ರುಚಿಯಾಗಿದೆ ಇದು, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಕಲ್ಸಕ್ಕರೆನ ಬಳಸ್ಕೊಳ್ಬೋದು, ಇಲ್ಲಾಂದರೆ ಬೆಲ್ಲನೂ ಕೂಡ ಬಳಸ್ಕೊಳ್ಬೋದು. ಬೆಲ್ಲ ಏನು ಅಂದರೆ ನಾವು ಸ್ವಲ್ಪ ಕರಗಿಸ್ಬಿಟ್ಟು ಈಗ ಹಾಲು ಹಾಕ್ತೀವಿ ನೋಡಿ, ಹಾಲು 1.5 ಕಪ್ಪಷ್ಟು ಹಾಲು ಹಾಕಿದ್ರೆ 1/4 ಕಪ್ಪಷ್ಟು ಹಾಲು ತೊಗೋಬೇಕು, 1/4 ಕಪ್ಪಷ್ಟು ಈ ಬೆಲ್ಲದ ನೀರು ತೊಗೊಳ್ಬೇಕು. ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಎಲ್ಲರೂ ಇರೋದ್ರಿಂದ, ಅಂದರೆ ಒಂದು 7-8 ಜನ ಹೋಗ್ತಾ ಇರೋದ್ರಿಂದ ಇಷ್ಟ ಆಗಲ್ವೇನೋ ಅವರಿಗೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ಅಷ್ಟೇ. ಇನ್ನು ಇವತ್ತಿನ ತಿಂಡಿಗೆ ಸ್ವಲ್ಪ ಮೊಸರು ಗೊಜ್ಜು ಮಾಡ್ಕೊಂಡಿದ್ದೀನಿ, ಹಾಗೆ ಕೋಸಂಬರಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಕೋಸಂಬರಿ ಹೆಂಗೆ ಮಾಡೋದು ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ರೆಸಿಪಿನೇನು ನಾನು ಶೇರ್ ಮಾಡ್ತಾ ಇಲ್ಲ. ಇನ್ನು ಇವತ್ತಿನ ತಿಂಡಿಗೆ ಚಿಲ್ಕವರೆ ಅನ್ನ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ನಾಗರಬ್ಬಕ್ಕೆ ಈ ಅನ್ನನೇ ತುಂಬ ಮಾಡೋದೆಲ್ಲರೂ ಕೂಡ, ತುಂಬಾ ರುಚಿಯಾಗಿರುತ್ತೆ. ಇವತ್ತು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡ್ಬೇಕನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಮೊದಲಿದಕ್ಕೆ ಒಂದು ಜಾರ್ಗೆ ನಾನು 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿ, 1 ಇಂಚಿನಷ್ಟು ಚಕ್ಕೆ, ಒಂದೇ ಒಂದು ಚಿಕ್ಕ ಟೊಮೊಟೊ, ಇದ್ರ ಜೊತೆಗೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ, ಅಂದರೆ ಚಿಕ್ಕ ಕಪ್ಪು, ಸ್ಪೂನ್ ಲೆಕ್ಕದಲ್ಲಿ ಒಂದು 3 ಸ್ಪೂನ್ ಅಂತ ಅಂದ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಈ ಚಿಲ್ಕವರೆ ಅನ್ನಕ್ಕೆ 1 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ಪು ಚಿಲ್ಕಿಸಿರೋ ಅವರೆಬೇಳೆ, ಹಾಗೆ 1 ಕಪ್ ಮಸಾಲೆ, 3 ಕೂಡ ಈಕ್ವಲ್ ಆಗಿ ತೊಗೊಳ್ಬೇಕು. ಒಂದು ಜಾಸ್ತಿನೂ ಆಗಬಾರ್ದು, ಒಂದು ಕಮ್ಮಿನೂ ಆಗಬಾರ್ದು, 3 ಸಮನಾಗಿ ತೊಗೊಂಡ್ರೆ ಅನ್ನ ತುಂಬಾ ರುಚಿಯಾಗಿರುತ್ತೆ. ಇವಾಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 1 ಈರುಳ್ಳಿ, ಒಂಚೂರು ಅರಿಶಿನದ ಪುಡಿ ಎಲ್ಲನೂ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ, ಈರುಳ್ಳಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಜಾಸ್ತಿ ಏನು ನಾವು ಹಾಕ್ಬೇಕಾದ ಅಗತ್ಯ ಇಲ್ಲ, ಸಿಂಪಲಾಗಿ ಮಾಡ್ಕೊಳ್ಳೋದು ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಚಿಲ್ಕಿಸಿರೋ ಅವರೆಬೇಳೆನೂ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಅವರೆಬೇಳೆದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ನೋಡಿ, ಅದು ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ರುಬ್ಬಿರೋ ಮಸಾಲೆ ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ನಾವು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹುರಿದು ಹಾಕಿಲ್ವಲ್ಲ, ಹಾಗಾಗಿ ನಾನು ಮತ್ತೆ ಇದರಲ್ಲಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನ್ನೋ ಸಮಯಕ್ಕೆ ಇದಕ್ಕೆ ನಾನು 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಕಪ್ ನೀರು ಹಾಕಿದ್ರೆ ಸಾಕಾಗೋಗ್ಬಿಡುತ್ತೆ, ಚೆನ್ನಾಗಾಗುತ್ತೆ, ಅನ್ನ ಕೂಡ ಉದ್ರುದ್ರಾಗುತ್ತೆ. ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದೇ ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸಿ
ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಈಗ ನೀವು ನೋಡ್ತಿರ್ಬೋದು ಅನ್ನ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಅನ್ನ ಒಂದು ಮುಕ್ಕಾಲು ಭಾಗ ಬೆಂದಿದ್ದಾದಮೇಲೆ ಇದನ್ನು ದಮ್ ಕಟ್ತೀನಿ. ನೋಡಿ ಬಿರಿಯಾನಿನೆಲ್ಲ ಹೆಂಗೆ ದಮ್ ಕಟ್ತೀನಿ ಸೇಮ್ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಒಂದೆರಡು ವಿಷಲ್ ತೆಗೆಸಿದ್ರೆ ಸಾಕು. ಈ ಥರ ತಪ್ಪಲಿಲಿ ಮಾಡಿದಾಗ ದಮ್ ಕಟ್ಟಬೇಕು, ಆವಾಗ ರುಚಿ ಹೆಚ್ಚಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಈ ಥರ ತವ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಆಯಿತು. ಇನ್ನಿದು ರೆಡಿ ಆಯ್ತಲ್ವಾ. ನಿನ್ನ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಹೋಗಿ ರೆಡಿಯಾಗಿ ಬಂದುಬಿಟ್ಟೆ. ಅಡುಗೆ ಮಾಡ್ತಿದ್ದಂಗೆ ನಾನು ಕೂಡ ರೆಡಿಯಾಗಿಬಿಡ್ತೀನಿ, ಯಾಕಂದರೆ ಟೈಮ್ ವೇಸ್ಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಸುಮಾರು ಇವಾಗ 8:45 9 ಗಂಟೆ ಆಗಿತ್ತು. ಅಲ್ಲಿಗೆ ನಾವು 10 ಗಂಟೆಗೆ ಹೋಗಬೇಕಿತ್ತು. ನಾನು ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ, ಲೇಟ್ ಆಗಬಾರ್ದು ಅಂತ. ಇನ್ನು ಆಂಟಿನೂ ಕೂಡ ಬಂದಿದ್ದರು. ಆಂಟಿ ಜೊತೆ ಮಾತಾಡಿಕೊಂಡು ಅಪ್ಪುಗೆ ತಿಂಡಿನೆಲ್ಲನೂ ಹಾಕ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರತಿ ವರ್ಷ ನಾನು ಊಟ ಏನೋ ಮಾಡ್ತಿರಲಿಲ್ಲ, ಹಾಗೇ ಹೋಗ್ತಾ ಇದ್ದೆ. ಅಲ್ಲೇ ಪ್ರಸಾದ ಕೊಡ್ತಾರೆ, ಅದನ್ನೇ ತಿನ್ಕೊಳ್ತಾ ಇದ್ದೆ. ಆದರೆ ಹೋದ ವರ್ಷ ನಾನು ಹೋಗಂಗಿರಲಿಲ್ಲ, ಅಪ್ಪು ಮಾತ್ರ ಹೋಗಿದ್ರು. ಇಲ್ಲಿ ಪ್ರಸಾದ ಕೊಡೋದು ಸ್ವಲ್ಪ ಲೇಟ್ ಆಯ್ತಂತೆ. ಇವರಿಗೆ ಹಸಿವನ್ನ ತಡ್ಕೊಂಡಿರೋಕ್ಕಾಗಲ್ಲ. ನಾನು ಬೇಕಿದ್ರೆ ಇದ್ಬಿಡ್ತೀನಿ, ಅವ್ರು ಇರಲ್ಲ. ಹಾಗಾಗಿ ನಾನು ಇವತ್ತು ತಿಂಡಿನ ಮಾಡಿಬಿಟ್ಟೆ. ಏನಾಗಲ್ಲ, ತಿಂಡಿ ತಿನ್ಕೊಂಡೇ ಬರಲಿ ಅವರು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಟೇಸ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಈ ಚಿಲ್ಕಾವರೆ ಅನ್ನೋದು ಮಿಸ್ ಮಾಡಿದೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಇದು ನಮ್ಮ ರೆಸಿಪಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೂ ಕೂಡ ಬಂದು ಅಮ್ಮನೂ ಬಂದಿದ್ದರು. ಎಷ್ಟು ಕ್ರೌಡ್ ಇತ್ತು ಅಂದರೆ ಈ ಸಲ ತುಂಬಾ ಜನ ಇದ್ದರು. ಹೋದ ವರ್ಷ ನಾನು ಹೋಗಿರ್ಲಿಲ್ವಲ್ಲ, ನನಗೆ ಗೊತ್ತಿಲ್ಲ. ಆದರೆ ಆ ಕಡೆ ವರ್ಷ ಎಲ್ಲ ನಾನು ಹೋಗಿದ್ದೆ, ಆವಾಗ ಇಷ್ಟೊಂದು ಜನ ಎಲ್ಲ ಏನಿರಲಿಲ್ಲ, ಸ್ವಲ್ಪ ಫ್ರೀ ಇತ್ತು. ಆದರೆ ಈ ವರ್ಷ ತುಂಬ ಜನ ಇದ್ದರು. ಇನ್ನು ಅಮ್ಮ ತುಪ್ಪದ ಕಾಯಿ ತುಂಬಿಸ್ತಾಯಿದ್ರು. ಇನ್ನು ನನಗೂ ತುಂಬಿಸು ಅಂತ ಹೇಳಿದ್ರು. ಆಂಟಿನೂ ಕೂಡ ತುಂಬಿಸಿದ್ರು. ಏನೋ ಒಂದು ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕೋರಿಕೆನ ಇಟ್ಕೊಂಡು ತುಪ್ಪದ ಕಾಯಿ ತುಂಬಿಸಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷನೂ ಜಾಲಹಳ್ಳಿ ಕ್ರಾಸಲ್ಲಿರೋ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಬರೋದು. ನಮಗೆ ಆ ಟೆಂಪಲ್ ಹತ್ರ ಆಗುತ್ತೆ. ಏನೋ ಇಲ್ಲಿಗೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನಿರಾಳ ಅನಿಸುತ್ತೆ. ಅದರಲ್ಲೂ ಈ ಥರ ಪೂಜೆ ಎಲ್ಲ ಆಗಿಬಿಟ್ರೆ ಎಷ್ಟು ಖುಷಿ ಅಲ್ವಾ. ಎಷ್ಟೊತ್ತು ಅಲ್ಲಿದ್ದರೂ ಕೂಡ ಮನೆಗೆ ಹೋಗಬೇಕು ಅನ್ನೋ ಫೀಲೇ ಬರೋಲ್ಲ, ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅನಿಸ್ತಿರುತ್ತೆ. ನನಗೆ ಈ ವರ್ಷಕ್ಕಿಂತ ಆಚೆ ಕಡೆ ವರ್ಷ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ನಾವು ಬೇಗನೆ ಬಂದಿದ್ದು, ಆಮೇಲೆ ಬೇಗನೆ ಪೂಜೆ ಎಲ್ಲ ಆಗಿತ್ತಲ್ವ. ದೇವ್ರ ವಿಗ್ರಹನೆಲ್ಲ ಈಚೆ ಕಡೆ ತಂದು ಪೂಜೆ ಎಲ್ಲ ಮಾಡ್ತಾಯಿದ್ರು. ಈ ಸಲ ಸ್ವಲ್ಪ ಅಲ್ಲಿ ತಡ ಆಗಿದ್ದರಿಂದ ಆ ಥರದ್ದೆಲ್ಲ ಏನಿರಲಿಲ್ಲ. ಮಾಮೂಲಿಯಾಗಿ ದೇವ್ರನ್ನ ನೋಡಿಕೊಂಡು ಅದಾದಮೇಲೆ ಇರುಮುಡಿನ ಕಟ್ಟಿದ್ದಾದಮೇಲೆ ಹೊರಟಿದ್ದು ಅಷ್ಟೇ. ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಮಧ್ಯಾಹ್ನ ಆಗೇ ಹೋಗ್ಬಿಡುತ್ತೆ. ಅಂದರೆ ಒಂದು 12:30 1 ಗಂಟೆ ಆಗುತ್ತೆ. ಪ್ರತಿ ವರ್ಷ ಕೂಡ ಹಿಂಗೇನೆ. ಇಲ್ಲಿ ಈ ಕಡೆ ಗ್ರೌಂಡ್ ಇದೆ, ಇಲ್ಲಿಗೆ ಬಂದುಬಿಟ್ಟು ಇಡುಮುಡಿನೆಲ್ಲ ಇಟ್ಬಿಟ್ಟು ಅವರು ಅದಾದಮೇಲೆ ತಿಂಡಿನೆಲ್ಲ ಮುಗಿಸ್ಕೊಂಡು ಹೊರಡ್ತಾರೆ. ಇನ್ನು ನಾವು ಕೂಡ ಅಷ್ಟೇ, ಇಲ್ಲೇನೇ ಅವರು ಅಡುಗೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನ ಊಟ ಮಾಡಿ ಅವ್ರಿಗೆನ್ನ ಕಳಿಸ್ಬಿಟ್ಟು ಅದಾದಮೇಲೆ ಮನೆಗೆ ಬರೋ ಅಂಥದ್ದು. ಈ ಸಲ ಪಲಾವು ಮತ್ತು ಕೇಸರಿ ಬಾತು, ಕಡಲೆ ಹೊಸ್ಲಿ ಎಲ್ಲನೂ ಮಾಡಿಸಿದ್ರು. ನಾವೇನಾದರೂ ಅನ್ನದಾನ ಮಾಡಿಸ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ರೆ ನಾವು ಕೂಡ ಮಾಡಿಸ್ಬೋದಂತೆ. ನನಗದು ಗೊತ್ತಿರೋದಿಲ್ಲ, ಈ ಸಲ ಗೊತ್ತಾಗಿದ್ದು. ನೋಡೋಣ, ಮುಂದಿನ ವರ್ಷ ಆದರೆ ನಾನು ಕೂಡ ಮಾಡಬೇಕಂತ ಅಂದ್ಕೊಂಡು ಬಂದೆ. ಎಲ್ಲರೂ ಕೂಡ ಆಶೀರ್ವಾದ ತೊಗೊತಿದ್ದೀವಿ. ದೇವಸ್ಥಾನದಲ್ಲಿ ತುಂಬ ಜನ ಇದ್ದಿದ್ದರಿಂದ, ಅದಲ್ಲದೆ ಟೈಮ್ ಕೂಡ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಅಲ್ಲಿ ಯಾರೂ ಆಶೀರ್ವಾದ ತೊಗೊಂಡಿರಲಿಲ್ಲ. 12 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರಂತೆ ದೇವಸ್ಥಾನನ. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ಬಿಡಿ ಅಂತ ಹೇಳ್ತಿದ್ರು. ಹಾಗಾಗಿ ಆತುರದಲ್ಲೇ ಇಲ್ಲಿಗೆ ಬಂದಿದ್ದಾಯಿತು. ಇಲ್ಲಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಸಮಯನ ಕಳೆದು ಒಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅವ್ರು ಹೊರಟರು. ಇನ್ನು ಅವ್ರು ಹೊರಟ ಮೇಲೆ ನಾವು ಕೂಡ ಮನೆಗೆ ಬಂದು
ಬಟ್ಟೆಗಳ ರಾಶಿ ಸಿಗ್ತಾ ಇಲ್ಲ, ಏನು ಮಾಡಲಿ. ಸಿಗ್ತದೆ ಬಿಡಮ್ಮ. ಎಲ್ಲೋಯ್ತದೆ? ನನಗೆ ಅನುಮಾನ. ಎಲ್ಲೋ ಎತ್ತಿಕ್ಬಿಟ್ಟಿರ್ತೀಯ ಬಟ್ಟೆ ಸಂದಿಲ್ಲ, ಎಲ್ಲೋ ಗ್ಯಾಪ್ ನಸ್ಕೊಂಡು ಹುಡ್ಕು. ಅನುಮಾನ ನನ್ನ ಮೇಲೆ ಅನುಮಾನ ತಾನೇ ನಿನಗೆ? ಹೆಚ್ಚು ಆ ಥರ ಎಲ್ಲ. ಏನಾಯಿತು ಅಂದರೆ ನಿನ್ನೆ ಊರಿಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಮೌಂಟ್ ತೊಗೊಂಡೋಗ್ಬೇಕಿತ್ತು. ಸ್ವಲ್ಪನೇ ಬೇಕಾಗಿದ್ದು. ಇವರೇನಂದ್ರು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಇರಲಿ ತೊಗೊಂಡೋಗು, ಯಾವುದಕ್ಕಾದ್ರೂ ಬೇಕಾಗತ್ತೆ, ಶಾರ್ಟೇಜ್ ಬಂದರೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾನು ಜಾಸ್ತಿನೇ ತೊಗೊಂಡೋದೆ, 25,000 ತೊಗೊಂಡೋಗಿದ್ದೆ. ತೊಗೊಂಡೋಗಿ ಚೆನ್ನಾಗಿ ನೆನಪಿದೆ ನನಗೆ. ಆಮೇಲೆ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ. ಇನ್ನೊಂದು ದಿನ ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ವಾಪಸ್ ಬಂದೆ. ನನಗೆ ನೆನಪಿರೋಂಗೆ ನಾನು ಅಲ್ಲಿ ಓಪನೇ ಮಾಡಿಲ್ಲ ಬ್ಯಾಗು, ಆಯಿತಾ. ನಾನು ಅದನ್ನು ಓಪನ್ ಮಾಡಿಲ್ಲ, ನೋಡೂ ಇಲ್ಲ. ಆಧಾರ್ ಕಾರ್ಡ್ ಮಾತ್ರ ಸೈಡ್ ಜಿಪ್ಪಲ್ಲಿ ಇಟ್ಟಿದ್ನಲ್ಲ, ಅದನ್ನ ಓಪನ್ ಮಾಡಿ ಬಸ್ಸಲ್ಲಿ ತೋರಿಸಿದಷ್ಟೇ. ಅದು ಬಿಟ್ಟರೆ ಇನ್ನೇನು ನಾನು ಜಿಪ್ ಓಪನ್ ಮಾಡಿ ನೋಡಿಲ್ಲ. ಮೋಸ್ಟ್ಲಿ ನೀನು ತಗೊಂಡೇ ಹೋಗಿರಲ್ಲ ಅನಿಸ್ತದೆ. ತಗೊಂಡೋದೆ, ನಂಗೆ ಚೆನ್ನಾಗಿ ನೆನಪಿದೆ, ತಗೊಂಡೋಗಿರೋದು ನೆನಪಿದೆ. ವಾಪಸ್ ತಗೊಂಡು ಬಂದು ಇಟ್ಟಿರೋದೇ ನನಗೆ ತಗೊಂಬಂದಿದ್ಯಾ, ಎಲ್ಲಿಟ್ಟಿದ್ಯಾ ಅಂತ ಗೊತ್ತಿಲ್ಲ, ನೆನಪಾಗ್ತಾ ಇಲ್ಲ. ತಂದಿರೋದು ನೆನಪಾಗ್ತಾ ಇಲ್ಲ. ನೆನ್ನೆ ಫುಲ್ಲು ಸುಸ್ತು ಬೇರೆ ಆಗಿತ್ತಾ. ಬಂದಿದ ತಕ್ಷಣ ಬ್ಯಾಗ್ ಎತ್ತಿಟ್ಬಿಟ್ಟು ಎಲ್ಲನೂ ಎತ್ತಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ, ಟಿವಿ ನೋಡ್ಕೊಂಡು ಕುತ್ಕೊಂಡೆ. ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ಯಾ? ನಿಮ್ ತಮಾಷೆ ಅಪ್ಪು. ಎಲ್ಲೋಯ್ತದೆ ಕಷ್ಟಪಟ್ಟಿರೋ ದುಡ್ಡು, ಎಲ್ಲೂ ಹೋಗಲ್ಲ. ಅದೇ ಇನ್ ಕೇಸ್ ಅದು ಕಳ್ದೋಗಿರೋ ಡಬಲ್ ಸಿಗ್ತದೆ ನಿನಗೆ, ಏನು ತಲೆ ಕೆಡಿಸ್ಕೊಂಬೇಡ. ಆಮೇಲೆ ಯಾರು ಎತ್ಕೊಂಡಿರೋಕ್ಕಂತೂ ಸಾಧ್ಯನೇ ಇಲ್ಲ. ಈ ಮನೇಲೇ ಇರುತ್ತೆ, ಮನೆ ಬಿಟ್ಟು ಎಲ್ಲೂ ಹೋಗಿರಲ್ಲ. ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಹುಡುಕು. ಯಾವುದೋ ಬಟ್ಟೆ ಸಂದಿಲೇ ಹಾಕಿರ್ತೀಯ ಪಕ್ಕ. ನನ್ಗೇನು ಅಂದರೆ, ಏನಾದರೂ ಈ ಥರ ಎಲ್ಲರೂ ತೊಗೊಂಡೋಗೋ ದುಡ್ಡು, ಏನಕ್ಕಾದ್ರೂ ಇದು ಮಾಡೋ ದುಡ್ಡು ಅಂದರೆ ಡ್ರಾ ಮಾಡ್ಕೊಂಡು ಬಂದು ಬಟ್ಟೆ ಅಡಿ ಇಟ್ಬಿಟ್ಟಿರ್ತೀನಿ. ಬಟ್ಟೆ ಅಡಿನೋ ಇಲ್ಲ ಸೀರೆ ಅಡಿನೋ ಹಿಂಗೆ ಇಟ್ಬಿಟ್ಟಿರ್ತೀನಿ. ಇವಾಗ ಅದಕ್ಕೆ ಒಂದ್ಸಲ ಫುಲ್ಲು ಕಬೋರ್ಡ್ನೆಲ್ಲ ಕ್ಲೀನ್ ಮಾಡಿ ನೋಡ್ಬಿಡೋಣ ಅಂತ ಸೀರೆ ಸೆಕ್ಷನ್ ಎಲ್ಲ ನೋಡಿದೆ, ಅಲ್ಲಿ ಇಲ್ಲ. ಈ ಕಡೆ ಬೇರೆದು ನೋಡ್ತಾ ಇದ್ದೀನಿ. ನನಗೊಂದು ಅನುಮಾನ ಅಂದರೆ, ನಾನು ಏನಾದ್ರು ತೊಗೊಂಡು ಬಂದ ಅಥವಾ ಅಲ್ಲೇ ಎಲ್ಲಾದರೂ ಮಿಸ್ ಆಗಿಬಿಡ್ತಾ, ಅದು ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ತಂದಿಟ್ಟಿರೋದು ನೆನಪಿದ್ದಿದ್ರೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ತಂದಿಟ್ಟಿರೋದೇ ನೆನಪಾಗ್ತಾ ಇಲ್ಲ ನನಗೆ. ಬ್ಯಾಗ್ ಎಲ್ಲನೂ ನೀಟಾಗಿ ಅದರಲ್ಲಿ ಇರೋದನ್ನೆಲ್ಲ ತೆಗೆದಿಟ್ಟೆ. ಪರ್ಸ್ ತಂದಿಟ್ಟನ ಏನೋ ಗೊತ್ತಿಲ್ಲ. ಪರ್ಸ್ ಅಂದರೆ ಪುಟಾಣಿ ಪರ್ಸಲ್ಲಿ ಇಟ್ಕೊಳ್ತೀನಿ ನಾನು. ಬ್ಯಾಗಲ್ಲಿ ನಾನು ದೊಡ್ಡ ದೊಡ್ಡ ಪರ್ಸೆಲ್ಲ ಕ್ಯಾರಿ ಮಾಡಲ್ಲ. ಬ್ಯಾಗ್ ಇರುತ್ತಲ್ವ, ಹಾಗಾಗಿ ದುಡ್ಡಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಪುಟಾಣಿ ಪರ್ಸ್ ಇಟ್ಕೊಳ್ತೀನಿ. ಅದು ಏನು ನೆನ್ನೆ ಟೈಮ್ ಹೆಂಗಿತ್ತೋ ಏನೋ, ಯಾವ ಕಡೆ ಎದ್ದಿದ್ನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 25,000 ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಢಮಾರ್ ಆಗಿರುತ್ತೆ. ತಂದಿಟ್ಟಿರೋದು ಮಾತ್ರ ನಿಜವಾಗ್ಲೂ ನಂಗೆ ನೆನಪಾಗ್ತಾ ಇಲ್ಲ. ಮನೇಲೇ ಇರ್ತದೆ, ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡ ಆಯಿತಾ. ಆ ಕಡೆ ಕಬೋರ್ಡಲ್ಲಿ ಹುಡ್ಕೋ, ಅಲ್ಲಿ ಬ್ಯಾಗ್ ಇರ್ತದಲ್ಲ, ಬ್ಯಾಗಲ್ಲಿ ಎಲ್ಲಾದರೂ ಮಿಸ್ ಆಗಿರ್ತದೆ. ಬ್ಯಾಗಲ್ಲಿ ಆ ಕಡೆ ಇರ್ತಾನೆ. ಬ್ಯಾಗ್ ಆ ಕಡೆ ಐತೆ, ಏನೋ ಗೊತ್ತಿಲ್ಲ ನನಗೆ. ಫುಲ್ಲು ಭಯ. ಒಂದು 5-6 ಸಾವಿರ ರೂಪಾಯಿ ಅಂದಿದ್ರೆ ಏನೂ ಅನಿಸ್ತಿರ್ಲಿಲ್ಲ. 25,000 ರೂಪಾಯಿ ದುಡ್ಡು ಯಾಕಾದರೂ ತೊಗೊಂಡೋದ್ನೋ ಅಂತ ಅನ್ನಿಸ್ತಾ ಇದೆ. ನನಗೇನಂದರೆ ಎಲ್ಲಾದರೂ ಬಸ್ಸಲ್ಲಿ ಮಿಸ್ ಆಗಿಬಿಡ್ತಾ, ಆ ಥರ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಇವತ್ತೇನಾಯಿತು ಅಂದರೆ, ದೇವಸ್ಥಾನದಿಂದ ಮಾಮೂಲಿ ಆಂಟಿ ಬಂದಿದ್ರು, ಮಾತಾಡ್ಕೊಂಡು ಕೂತಿದ್ದೆ. ನಂಗೆ ನೆನಪಾಗಲಿಲ್ಲ. ಅದಾದಮೇಲೆ ಆ ಕಡೆ ರೂಮ್ಗೆ ಹೋದೇನೋ ತೊಗೋಬೇಕು ಅಂತ, ಆವಾಗ ನೆನಪಾಯಿತು. ನೆನ್ನೆ ದುಡ್ಡು ತೊಗೊಂಡೋಗಿದ್ನಲ್ಲ, ಎತ್ತಿಟ್ನ ಏನು ಅಂತ. ಬಂದು ನೋಡಿದ್ರೆ ಎಲ್ಲೂ ಇಲ್ಲ. ಆಮೇಲೆ ನೆನ್ಪು ಮಾಡಿಕೊಂಡ್ರೆ ನಾನು ತೊಗೊಂಡು ಬಂದು ಇಟ್ಟಿರೋದೇ ನೆನಪಾಗ್ತಾ ಇಲ್ಲ ನನಗೆ. ಅದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಒಂದ್ಸಲ ನೀಟಾಗಿ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಅಕಸ್ಮಾತ್ ಸಿಕ್ಕಿದ್ರೆ ನನ್ನ ಅದೃಷ್ಟ ಅಂತೇಳಿ ಹುಡುಕ್ತಾ ಇದ್ದೀನಿ. ಅಯ್ಯೋ, ಸಿಗ್ತದೆ. ಸಿಕ್ಕಿದ್ಮೇಲೆ ನನಗೆ ಒಂದು ಏನಾದರೂ ಕೊಡು, 25,000 ರೂಪಾಯಿದು. ಏನು ಅಲ್ಲ, 25,000 ನಾನು ಸಿಗ್ತದೆ ಅಂತ ಹೇಳಿದ್ದೀನಲ್ಲ, ಅದರಲ್ಲಿ ಒಂದು 10% ನನಗೆ ಕೊಟ್ಬಿಡು. ಇವ್ರು ಏನಕ್ಕೆ ಇಷ್ಟೊಂದು ಲೇಸಿಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಈ ಥರ ಸುಮಾರು ಸಲ ಮಾಡಿದ್ದೀನಿ. ಮೊನ್ನೆ ರೀಸೆಂಟಾಗಿ ಕೀ ಹಂಗೆ ಮಾಡಿದ್ದೆ ನಾನು ಅಲ್ವಾ. ಈಗ ಮನೆ ಗಲಾಟೆ ಆಗೋಯ್ತು. ಗಲಾಟೆ ಎಲ್ಲ ಹತ್ತೇ ಬಿಟ್ಟಿದ್ದೀನಿ ನಾನು. ಅವತ್ತು ಕೀನ ನಾನು ಶಾಪಲ್ಲಿ ಇಟ್ಟಿದ್ದೀನಿ. ಇವ್ರು ಬಂದರು ಕೆಲಸದಿಂದ ಬಂದಮೇಲೆ. ಮಾಮೂಲಿಯಾಗಿ ಮನೆಗೆ ಬಂದೋ ನಾವು. ಎಲ್ಲ ಹೋಗ್ತಾ ಇದ್ದೋ ಅಲ್ವಾ ಅಪ್ಪು. ಆ ಶಾಪಿಂದ ಮನೆಗೆ ಬರಲಿಲ್ಲ, ನೇರವಾಗಿ ಎಲ್ಲೋ ಹೋಗಿದ್ದೋ ನಾವು ಕೆಲಸದ ಮೇಲೆ. ಅದಾದ್ಮೇಲೆ ಮನೆಗೆ ಬಂದು ಆಯಿತಾ. ಮನೆಗೆ ಬರೋ ಸಮಯದಲ್ಲಿ ಕಾರ್ ಇಳಿಬೇಕಾದ್ರೆ ಕೀ ಕೊಡಪ್ಪು ಅಂತ ನಾನು ಈಸ್ಕೊಂಡಿದ್ದೀನಿ. ಕೀ ಇಸ್ಕೊಂಡು ಮಾಮೂಲಿ ಡೋರ್ ಓಪನ್ ಮಾಡಿದೆ.
ಇದ್ದು ಮಾರನೇ ಬೆಳಗ್ಗೆ ನಮಗೆ ಕೀ ಹುಡ್ಕೋಕೆ ಪೀಕ್ಲಾಟ ಶುರುವಾಗಿದ್ದು. ಶಾಪ್ಗೆ ಹೋಗ್ಬೇಕಾದ್ರೆ ನಾನೊಂದು ಕೀ ಇವ್ರೊಂದು ಕೀ ತೊಗೊಂಡು ಹೋಗ್ತಾ ಇಲ್ವಲ್ವಾ, ಇವ್ರು ಕೆಲ್ಸಕ್ಕೊಂದು ತೊಗೊಂಡೋಗ್ತಾರೆ, ನಾನು ಶಾಪ್ಗೊಂದು ತೊಗೊಂಡೋಗ್ತೀನಿ. ಆ ಸಮಯದಲ್ಲಿ ಕೀ ಸಿಗ್ತಾ ಇಲ್ಲ. ನಾನು ಹೋಗ್ಲಿ ಬಿಡ ಅಂತ ಎಲ್ಲ ಹಾಕಿರ್ತೀನಿ ಅಂದ್ಬಿಟ್ಟು ಇವ್ರ ಕೀನೇ ಹಾಕ್ಬಿಟ್ಟು ಹೋದ್ವಾ. ಬಂದು ಸಂಜೆ ನೋಡ್ತೀನಿ, ಸಂಜೆನೂ ಸಿಗ್ತಾ ಇಲ್ಲ. ಆಮೇಲೆ ಶುರು ಆಯ್ತಲ್ಲ, ಎಲ್ಲೋಯ್ತು ಅನ್ನೋ ಟೆನ್ಷನ್ನು. ಆಮೇಲೆ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ದು, ಎಲ್ಲಾದ್ರೂ ಹಾಕ್ಬಿಟ್ಟಿದ್ದೀನ ನಾನು ಅಂತ. ಇವ್ರ ವಾದ ಅವತ್ತು, ನೀನು ಯಾವಾಗಲೂ ಹಿಂಗೆ ಮಾಡ್ತೀಯಾ, ಏನಾದರೂ ಒಂದು ಕಳೆದ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ನನಗೆ ನೆನಪಿದೆ. ನಾನು ಕೀ ಇಟ್ಕೊಂಡಿದ್ದೆ ನನ್ನ ಕೈಲಿ, ಇವ್ರ ಕೈಗೆ ವಾಪಸ್ ಕೊಟ್ಟಿದ್ದೀನಿ ನಾನು ಅಂತ. ಆದರೆ ಯಾವ ಕೀ ಕೊಟ್ಟಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ ಆಯಿತಾ. ಕಾರ್ ಹತ್ರ ಅದು ಬಂದ್ವಾ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಕಾರ್ ಇಳಿಯೋ ಸಮಯದಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕೀ ಇದೆ ಕೊಡಪ್ಪು ಅಂತ ಕೇಳಿದೆ. ಇವರು ತೆಗೆದು ಕೊಟ್ಟರು ಅಲ್ವಾ, ತೆಗೆದು ಕೊಟ್ಟಿದ್ದಾರೆ. ಅದಾದ್ಮೇಲೆ ಬೈಕ್ ತಗೊಂಡು ಮತ್ತೆ ಇನ್ನೊಂದು ಬೇರೆ ಕಡೆ ಹೋಗಿದ್ದು ನಾವು. ಅವಾಗ ನಾನು ಆ ಕೀನ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಓಕೆನಾ. ಆ ಕೀ ಯಾವುದು ಅಂತಂದರೆ ಅವ್ರ ಕೀನೇ ಡ್ಯಾಶ್ ಬೋರ್ಡಲ್ಲಿ ಇಟ್ಟು ವಾಪಸ್ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನನಗೆ ನೆನಪೇನು ಅಂದರೆ ನನ್ನ ಕೀನ ಅವ್ರ ಕೈಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಅವತ್ತು. ಯಾವ ಥರ ಅಂದರೆ ಇವ್ರು ಬಂದ್ಬಿಟ್ಟು ರೇಗ್ಬಿಟ್ರು ನನಗೆ. ಅದರಲ್ಲೆಲ್ಲ ಕೀನೂ ಇದೆ, ಈ ಮನೆ ಕೀ ಇದೆ, ಕಬೋರ್ಡ್ ಕೀ ಇದೆ, ಶಾಪ್ದಿದೆ, ಲಾಕರ್ದಿದೆ, ಎಲ್ಲ ಹಾಳು ಮಾಡಿಬಿಟ್ಟು ಎಲ್ಲ ಏನೇನು ಮಾಡೋದು ಹಂಗೆ ಅಂತ. ನನಗೆ ಫುಲ್ಲು ಭಯ ಆಗೋಯ್ತು, ಕಣ್ಣು ನೀರೇ ತುಂಬ್ಕೊಬಿಡ್ತು. ಯಾವತ್ತೂ ರೇಗ್ತಿರ್ಲಿಲ್ಲ, ಇವತ್ತು ಏನು ಕಪ್ಪನೇ ನೀನು ಮಾಡಿದೆ, ಹಿಂಗೆ ರೇಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಇವ್ರ ಟೆನ್ಷನ್ ಏನಂದರೆ ಲಾಕರ್ದು ಕಬೋರ್ಡ್ದು ಎಲ್ಲ ಕೀ ಇತ್ತು, ಯಾರ ಕೈಲಾದರೂ ಸಿಕ್ಬಿಟ್ಟು ನಾವು ಇಲ್ದಿರೋ ಸಮಯದಲ್ಲಿ ಏನಾದರೂ ಅನಾಹುತ ಆಗ್ಬಿಟ್ರೆ ಏನು ಅನ್ನೋ ಥರ ಇವ್ರ ಮೈಂಡ್ ಸೆಟ್ಟು. ನನಗೆ ಇವ್ರು ರೇಗ್ಬಿಟ್ರಲ್ಲ, ಅದು ನನಗೆ ಫುಲ್ಲು ಬೇಜಾರು. ನನಗೆ ಮನೆದೇನು ಪ್ರಾಬ್ಲಮ್ ಅನಿಸ್ಲಿಲ್ಲ, ಅಂಗಡಿ ಕೀ ಇತ್ತಲ್ಲ, ಅಂಗಡಿದು ಇದ್ದಿದ್ದೇ ಒಂದೇ ಕೀ ಆಯಿತಾ, ಮತ್ತು ಗಾಡಿ ಕೀಗಳು ಎಲ್ಲ ಅದರಲ್ಲೇ ಐತೆ. ಆಮೇಲೆ ಆ ಟೈಮಲ್ಲಿ ಅಷ್ಟೇ, ಆಮೇಲೆ ಸಮಾಧಾನ ಮಾಡಿದೆ ತಾನೆ, ಬಿಡಮ್ಮ ಹೋಗ್ಲಿ ಇನ್ನೇನು ಮಾಡೋಕ್ಕೈತೆ. ಕ್ಷಣದಲ್ಲಿ ಬಂದ್ಬಿಡ್ತು, ರೇಗ್ಬಿಟ್ರು. ಒಂದು 2-3 ಅವರ್ ಅನ್ಕೋತೀನಿ, ಹತ್ಕೊಂಡೆ ಮನೆಯೆಲ್ಲ ಹುಡುಕಿದ್ದೀನಿ, ಕೆಳಗಡೆ ಎಲ್ಲ ಹುಡುಕಿರೋದು. ಅಯ್ಯೋ ಬೇಡ ಅಂದರೆ ಬೇಡ. ಆಮೇಲೆ ಸೀರೆ ಏನೋ ತರಕ್ಕೆಲ್ಲ ಹೋಗಿದ್ದು ನಾವು, ಹೊರಗಡೆ ಹೋಗಿದ್ದು, ಅಂಗಡಿ ಎಲ್ಲ ಸುತ್ತಾಡಿಸ್ಬಿಟ್ಟೆ ಅಲ್ವಾ ನನ್ನ. ಇವ್ರನ್ನ ಅಲ್ಲಿ ಮೊದಲು ಸೀರೆ ಅಂಗಡಿಗೆ, ಪಾತ್ರೆ ಅಂಗಡಿಗೆ ಎಲ್ಲ ಕಡೆನೂ ಕಳಿಸಿದ್ದೀನಿ. ಅಲ್ಲೆಲ್ಲ ಹೋಗಿ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ದಾರೆ. ಅವರು ಗೊತ್ತಿರೋರು ಅಂತ ಎಲ್ಲ ತೆಗೆದು ಅವರು ಪಾಪ 1 ಅವರ್ ಟೈಮ್ ತಗೊಂಡು ಅಲ್ಲೆಲ್ಲ ಚೆಕ್ ಮಾಡಿ ಬಂದಿದ್ದಾರೆ, ಅಲ್ಲೂ ಸಿಗ್ಲಿಲ್ಲ. ನನ್ಗೆ ಆಮೇಲೆ ಇವ್ರು ಬಂದು ರೇಗದ್ಮೇಲೆ ಅಳು ಬಂತ. 1-2 ಅವರ್ ಮನೇಲಿ ಚೆನ್ನಾಗಿ ಹುಡುಕ್ತೆ. ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ನೆಮ್ಮದಿಯಾಗಿ ಯೋಚನೆ ಮಾಡಿದೆ, ಎಲ್ಲಿರ್ಬೋದು ಅದು ಅಂತ ಹೇಳ್ಬಿಟ್ಟು. ಆಮೇಲೆ ಫ್ಲ್ಯಾಶ್ ಆಯಿತು, ಒಂದ್ಸಲ ಶಾಪಲ್ಲೇ ಇದ್ದರೆ ಒಂದ್ಸಲ ಶಾಪಲ್ಲಿ ಇದೆಯಾ ನೋಡಪ್ಪು ಅಂತ ಫೋನ್ ಮಾಡಿ ನಾನೇ ಹೇಳಿದೆ ಇವ್ರಿಗೆ. ಅವ್ರು ಅವಾಗ ನೋಡ್ತಾರೆ, ನಾನು ಯಾವಾಗಲೂ ಕೀನ ಒಂದು ಕಡೆ ತಗ್ಲಾಕಿರ್ತೀನಿ, ಅಲ್ಲೇ ಇದೆ ಕೀ. ನಾವು ಮನೆಗೆ ಕೀನೇ ತಂದಿಲ್ಲ ಅವತ್ತು, ಇವ್ರ ಕೀನೇ ತೊಗೊಂಡು ಬಂದು ಇವ್ರ ಕೀಲೇ ಓಪನ್ ಮಾಡಿ ನಾನು ಇವ್ರ ಕೈನೇ ಇವ್ರ ಕೈಗೆ ಕೊಟ್ಟಿದ್ದೀನಿ. ನನಗೆ ನೆನಪು ನನ್ನ ಕೀನ ಅವ್ರಿಗೆ ಕೊಟ್ಟಿದ್ದೀನಿ ಅಂತ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹುಡುಕಿ ಯಪ್ಪ ಅವತ್ತಿನ ಕತೆ ಬೇಡ ಹಂಗಾಗಿತ್ತು. ಅದಕ್ಕೆ ಇವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ, ನೀನೆಲ್ಲೋ ಹಾಕಿರ್ತೀಯಾ ನಿಧಾನಕ್ಕೆ ಹುಡುಕು ಸಿಗುತ್ತೆ ಅಂತ. ಆದರೆ ಇವತ್ತು ನನಗೆ ಒಂಚೂರು ಕೂಡ ನೆನಪೇ ಆಗ್ತಿಲ್ಲ. 100% ಎಲ್ಲೋ ಕಳೆದು ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ದೇವ್ರ ದಯೆ ಸಿಕ್ಕಿದ್ರೆ ನನಗೆ ಸಿಗುತ್ತೆ. ಏನು ಟೆನ್ಷನ್ ಮಾಡ್ಕೊಂಬೇಡ. ಆಮೇಲೆ ಏನು ಮಾಡಿ ಗೊತ್ತಾ, ಪರ್ಸ್ ಮೇಲೆ ನಂಬರ್ ಬರ್ದ್ಬಿಡು ನಿಂದು. ಎಲ್ಲಾರು ಪರ್ಸ್ ತಗೊಂಡು ಹೋಗೋ ಪರ್ಸ್ ಮೇಲೆ ನಂಬರ್ ಬರೆದ್ಬಿಡು, ದಯವಿಟ್ಟು ಈ ಪರ್ಸ್ ಏನಾರು ಸಿಕ್ಕಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ. ಆಮೇಲೆ ಅದ್ರ ಕೆಳಗಡೆ ಮೆನ್ಷನ್ ಮಾಡು, ನನಗೆ ಪರ್ಸ್ ಮಾತ್ರ ಬೇಕು, ದುಡ್ಡು ಬೇಕಾದ್ರೆ ಎತ್ಕೊಂಬಿಡಿ ಅಂತ ಬರೆದ್ಬಿಡು. ಅವಾಗ ಪರ್ಸ್ಗಾದ್ರೂ ಫೋನ್ ಮಾಡ್ತಾರ. ಆ ಪರ್ಸು ಇಲ್ಲ, ಆ ಪರ್ಸ್ ಇದ್ದಿದ್ರೆ ಏನೋ ಅನ್ಕೊಂತ ಇದೆ. ಪರ್ಸ್ ಸಮೇತ ಕಾಣಿಸ್ತಾ ಇಲ್ಲ, ಬ್ಯಾಗಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸಿಗುತ್ತೆ, ನಿಧಾನ ಹುಡುಕಿಮ್ಮ. ತಂದಿಟ್ಟಿರೋ ನಂಗೆ ನೆನಪೇ ಇಲ್ಲ, ನಿಜವಾಗ್ಲೂ ನಂಗೆ ನೆನಪಿಲ್ಲ ತಂದಿಟ್ಟಿರೋದು. ಹಾಂ ಹೋಗಲಿ ಬಿಡು, ಮರ್ತ್ಬಿಡು, ಟೆನ್ಷನ್ ಮಾಡ್ಕೊಂಬೇಡ. ನಾವು ದೊಡ್ಡ ಅಮೌಂಟ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹುಷಾರಾಗಿ ಕ್ಯಾರಿ. ಅದು ಎಷ್ಟು ಹುಷಾರಾಗಿದ್ರು ಏನೂ ಮಾಡೋಕ್ಕಾಗಲ್ಲ. ಟೈಮು ಹೋಗ್ಬೇಕು ಅಂತ ಇದ್ದರೆ ಹೋಗ್ಬಿಡ್ತದೆ, ತಲೆ ಕೆಡ್ಸ್ಕೊಂಬೇಡ. ಆರಾಮಾಗಿ ಹುಡ್ಕು, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಎಲ್ಲೂ ಹೋಗಲ್ಲ, ಸಿಗುತ್ತೆ. ನಿಧಾನಕ್ಕೆ ಹುಡ್ಕು, ಎಲ್ಲ ಚಲಾಪಿಲ್ಲಿ ಮಾಡ್ಕೊಂಡು. ನಾನು ಈಗಲೂ ಹಂಗೆ ಅನ್ಕೊತಿದ್ದೀನಿ, ಅವತ್ತು ಕೀ ಸಿಗ್ದಂಗೆ ಇದು ಸಿಕ್ಬಿಡ್ಲಪ್ಪ ಭಗವಂತ ಅಂತ. ಸಿಗ್ತದೆ ಭಗವಂತ ನಿಮ್ಮ ಕಡೆನೇ. ನಂಗೆ ಟೈಮ್ ಆಗುತ್ತೆ, ನಾನು ನೋಡ್ತೀನಿ. ನಿಧಾನಕ್ಕೆ ಹುಡ್ಕೋ, ಬರೋ ಅಷ್ಟರಲ್ಲಿ ಹುಡುಕಿಟ್ಟಿರ್ಬೇಕು ಆಯ್ತಾ. ಇಷ್ಟೊತ್ತು ಹಿಂಗೆ ಹೇಳಿದ್ರು, ಈಗ ಹೆಂಗೆ ಹೇಳ್ಬಿಟ್ಟು ಆಯ್ತಾ, ಇನ್ನೂ ಭಯ ಆಗಬೇಕು. ಏನು ಭಯ ಪಡ್ತೀಯ? ಇವತ್ತು ಹೆಂಗೋ ಹೋಗಿ ನೆಮ್ಮದಿಯಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಅಷ್ಟು ಖುಷಿಯಿಂದ ಬಂದು ಇವಾಗ ಎಲ್ಲ ಫುಲ್ಲು
ಹೊಂಟೋಯ್ತು, ಆ ಖುಷಿ ಎಲ್ಲ ಹೋಯ್ತು. ದುಡ್ಡು ತಾನೇ, ಅದೇನು ಮನುಷ್ಯ ಅಲ್ವಲ್ಲ, ಬಿಡು ಹೋಗ್ಲಿ. ನನಗೆ ಅದು 25,000 ಹಾಗಾಗ್ಬಿಡ್ತಲ್ಲ ಅಂತ ಫುಲ್ಲು ಭಯ ಆಗ್ತಾಯಿದೆ. ಸಿಕ್ಬಿಟ್ರೆ ಸಾಕು. ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಗಾಬರಿ ಆಗ್ತಾಯಿದೆ ಇವತ್ತು.